ಹೇ ಗಾಯ್ಸ್, ಇದು ನಂದು ಫಸ್ಟ್ ವಿಡಿಯೋ ನಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ನಾರ್ಮಲ್ ಯಾವ್ದಾನ ಗೇಮ್ ಆಡೋಣ ಅಂದ್ಬಿಟ್ಟು ಗ್ರ್ಯಾನಿ ಒನ್ ಆಡ್ತಾ ಇದ್ದೀನಿ ಇವತ್ತು. ಡೇ ಒನ್. ಒಂದು ನಿಮಿಷ, ನಾನು ಇಂಟರ್ನೆಟ್ ಆಫ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಬರೀ ನೋಟಿಫಿಕೇಶನ್ ಬರುತ್ತೆ. ಓಕೆ, ಲೆಟ್ಸ್ ಕಂಟಿನ್ಯೂ. ನಾರ್ಮಲ್ ಇವೆಲ್ಲ ಗೊತ್ತಿದೆ ನನಗೆ. ಯಾಕೆ ನಾನು ಗ್ರ್ಯಾನಿನೇ ಯಾಕೆ ಆಡ್ತಾ ಇದ್ದೀನಿ ಅಂದರೆ ಹೊಸ ಹೊಸ ಅಪ್ಡೇಟ್ಸ್ ಬಂದಿದೆ ಗೇಮಲ್ಲಿ. ವಾಟ್, ಇಷ್ಟು ಬೇಗ ನೋಡ್ಬಿಟ್ಟು ಗ್ರ್ಯಾನಿ. ವಾವ್, ಓಕೆ ಬಂದ್ಬಿಟ್ಟ. ನಾವು ಇವಾಗ ಇಲ್ಲಿವರೆ ಎಳೆದು ಬಿಡೋಣ. ಇಲ್ಲಿ ಬುಕ್ ಹಾಕಿದ್ರೆ ನಮಗೆ ಕೀ ಸಿಗುತ್ತೆ. ಆ ಕೀ ಯೂಸ್ಫುಲ್ಲು ನಮಗೆ. ಬುಕ್ಕು ಇಲ್ಲೇ ಇದೆ. ರೆಂಚ್ ಹ್ಯಾಂಡಲ್ ಇರುತ್ತೆ ಯೂಶ್ವಲಿ, ಇವಾಗ ಇಲ್ಲ. ನಮಗೆ ಟೆಡಿ ಏನು ಬೇಡ. ಬುಕ್ ಜೊತೆಗೆ ಏನಾದ್ರು ಇದೆಯಾ ಬೇರೆ? ಬೇರೆ ಏನೇನಿಲ್ಲ. ಪಾರ್ಟ್ ಆಫ್ ಶಾರ್ಟ್ ಗನ್ ಏನು ಬೇಡ ನಮಗೆ. ಎಲ್ಲ ಪಾರ್ಟ್ ಸಿಕ್ತಾಗ ಬೇಕಾದ್ರೆ ಪಾರ್ಟ್ ಮಾಡೋಣ, ಅಂದರೆ ಶಾರ್ಟ್ ಗನ್ ಮಾಡೋಣ. ರಿಮೋಟ್ ಕಂಟ್ರೋಲ್ ಯೂಸಿಗೆ ಬರುತ್ತೆ ನಮಗೆ. ಪೆಪ್ಪರ್ ಸ್ಪ್ರೇ ಸಿಗುತ್ತೆ. ಪೆಪ್ಪರ್ ಸ್ಪ್ರೇ ಯೂಸ್ಫುಲ್ಲೇ. ಇಲ್ಲಿ ಹ್ಯಾಮರ್ ಇದೆ. ನಮಗೆ ಕ್ರಾಸ್ ಬೋ, ಟ್ರ್ಯಾಂಕ್ಯುಲೈಸರ್ ಇಲ್ಲ ಶಾರ್ಟ್ ಗನ್ ಬೇಕು. ನಾನು ಈ ಗೇಮ್ನ ನೈಟ್ 9 o'clock ಆಡ್ತಾ ಇದ್ದೀನಿ. ಎಲ್ಲ ನಮ್ಮ ಮನೇಲಿ ಎಲ್ಲ ಮಲಗಿದ್ದಾರೆ, ನನಗೂ ಇಷ್ಟಿದೆ. ಇಲ್ಲೇನಿಲ್ಲ. ಕಾರ್ ಹತ್ರ ಎಲ್ಲ ಇದೆಯಾ ನೋಡ್ತೀನಿ. ಸೌಂಡ್ ಮಾಡಿದ್ದೀನಿ, ಹೆಂಗಿರೋ ಗ್ರ್ಯಾನಿ ಬರ್ತಾಳೆ. ನಾನು ಸ್ಲೋ ಆಗಿ ಮಾತಾಡೋದು ಬೇಡ, ಯಾಕೆಂದರೆ ಆಡಿಯೋ ಬರಲ್ಲ ವಿಡಿಯೋಲಿ. ವೆಪನ್ ಕೀ ಮತ್ತು ಚೈನ್ ಕಟ್ಟರಲ್ಲಿ ಇದೆ. ವೆಪನ್ ಕೀ ಎತ್ಕೊಂಡು ಹೋಗ್ಲಾ? ಸೌಂಡ್ ಆಗಿತ್ತು, ಗ್ರ್ಯಾನಿ ಬಂದಿರ್ತಾಳೆ ಅನ್ಸುತ್ತೆ ಇವಾಗ. ನಾನು 3-4 ಸಲ ರೆಕಾರ್ಡ್ ಮಾಡಿದ್ದೀನಿ ವಿಡಿಯೋನ, ಅಂದರೆ ಗ್ರ್ಯಾನಿ ವಿಡಿಯೋನ. ಏನಾಗಿದೆ ಅಂದರೆ ಆಡಿಯೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಗೇಮ್ ಸೌಂಡ್ ಮಾತ್ರ ಜೋರಾಗಿದೆ. ನಾನು ಮೆತ್ತಗೆ ಮಾತಾಡ್ತೀನಿ ಯೂಶ್ವಲಿ, ಅದೇ ಗೇಮ್ ಆಡ್ತಾ ಯಾಕೆ ಸಿಕ್ಕಾಕೋತಾ ಇದ್ದಾನೆ. ಇಂಟೆನ್ಸ್ ಆದಾಗ ನಾನು ಮೆತ್ತಗೆ ಮಾತಾಡ್ತೀನಿ. ನಾನು ಅದು ಮಾಡಿ ತುಂಬ ಪ್ರಾಬ್ಲಮ್ ಬಂದ್ಬಿಡ್ತು ವಿಡಿಯೋಸಲ್ಲಿ. ಗ್ರ್ಯಾನಿ ಬಾ, ಬರ್ತೀಯ ಅಂತ ಗೊತ್ತು, ಬಾ. ಈ ಥರ ಮ್ಯೂಸಿಕ್ ಬರುತ್ತಲ್ಲ ಗ್ರ್ಯಾನಿ ಬಂದಾಗ, ಇದು ಮಾತ್ರ ಜೋರಾಗಿ. ನಾನು ಮಾತಾಡಿರೋದು ಏನೂ ಕೇಳಿಸಿಲ್ಲ. ಅದಕ್ಕೆ 3-4 ಸಲ ರೆಕಾರ್ಡ್ ಮಾಡಿದ್ದು. ಇವಾಗ ಈ ರೆಕಾರ್ಡಿಂಗ್ ಫೈನಲ್ ಆಗುತ್ತೆ ಅನ್ಸುತ್ತೆ. ಕೆಳಗೆ ಚೈನ್ ಕಟ್ಟರ್ ಕೂಡ ಇತ್ತು. ಪರವಾಗಿಲ್ಲ, ಎಷ್ಟೊಂದು ಪ್ರೋಗ್ರೆಸ್ ಆಗೋಯ್ತು ಒಂದೇ ಸಲ. ಇಲ್ಲಿಂದ ಸ್ಕ್ರೂ ಡ್ರೈವರ್ ಬಿಡ್ತಾರೆ. ಓಯ್, ಚೈನ್ ಕಟ್ಟರ್ ಮತ್ತು ಹ್ಯಾಮರ್ ಕೂಡ ಇತ್ತು ಅಲ್ಲಿ. ಟ್ರ್ಯಾಂಕ್ಯುಲೈಸರ್ ಜಾಗದಲ್ಲೇ ಫಸ್ಟು ಆ ಜಾಗ ತೆಗೆದುಬಿಡೋಣ. ಅದೇ ಇದಿದೆಯಲ್ಲ, ಫ್ರೀ ಸ್ಟ್ರ್ಯಾಪ್. ಮಿಸ್ ಆಗಬಾರ್ದು. ಓಯ್, ಸ್ಟ್ರೇಟ್. ವಾವ್, ಯಾರೂ ಮಿಸ್ ಮಾಡಿರಲ್ಲ ಈ ಜಾಗದಲ್ಲಿ. ನಾನು ಸ್ಪೆಷಲ್ ಅಲ್ಲ. ಐ ಆಮ್ ನೂಬ್. ಈಗ ನೈಸ್, ನಮಗೆ ಹ್ಯಾಮರ್ ಸಿಕ್ತು ಮತ್ತು ಕಟ್ಟಿಂಗ್ ಪ್ಲೇಯರ್ ಸಿಕ್ತು. ಚೈನ್ ಕಟ್ಟರ್, ಕಟ್ಟಿಂಗ್ ಪ್ಲೇಯರ್ ಎಲ್ಲ ಒಂದೇ ಅಂತ ನಾನು ಹೇಳ್ತೀನಿ. ಇಲ್ಲಿ ಯೂಶ್ವಲಿ ಬಿಳ ಏನೂ ಇರಲ್ಲ. ಇದೆ, ಮೀಟ್ ಇದೆ. ನಮಗೆ ಸ್ಪೆಷಲ್ ಕೀ ಬೇಕು. ಈಗ ಫಸ್ಟ್ ಹಿಂಗೆ ಹೊಟ್ಟೋಗೋಣ. ಹಿಂಗೋಗಿ ಅಲ್ಲಿ ಡೋರ್ದು ತೆಗೆದು, ಅದೇ ಡೋರಲ್ಲಿರೋ ಪ್ಲ್ಯಾಂಕ್ ತೆಗೆದು ಅಲ್ಲಿಂದ ಸ್ಕ್ರೂ ಡ್ರೈವರ್ ಎತ್ಕೊಂಡು ಬರೋಣ. ಈಗ ನಮಗೆ ಸ್ಕ್ರೂ ಡ್ರೈವರಲ್ಲಿ ಒಂದೊಂದ್ಸಲಿ ಸೇಫ್ ಕೀ ಸಿಗುತ್ತೆ. ಸೇಫ್ ಕೀ ಸಿಕ್ಕಿದ್ರೆ, ಪ್ಯಾಡ್ಲಾಕ್ ಇನ್ನೂ ಸಿಕ್ಬಿಟ್ರೆ ಹೇಳಕ್ಕ.
ವಾಟ್ 6 ನಿಮಿಷ ಆಗಿದೆ ನಾನು ನಿಜ ರೆಕಾರ್ಡ್ ಮಾಡಕ್ಕೆ ಶುರು ಮಾಡಿ. ಎಷ್ಟು ಪಾರ್ಟ್ ಕಟ್ ಮಾಡಿರ್ತೀನೋ ಗೊತ್ತಿಲ್ಲ, ಆದರೆ ಮ್ಯೂಸಿಕ್ ಬರೋಕ್ಕೆ ಶುರು ಆಯಿತು. ಗ್ರ್ಯಾನಿ ಬಂದ್ಬಿಟ್ಲು. ನಮಗೆ ಎಲ್ಲ ಸಿಕ್ಬಿಡ್ತು, ಮಾಸ್ಟರ್ ಕೀ ಒಂದು ಸಿಕ್ಕಿಲ್ಲ ಅಷ್ಟೇ. ಎತ್ತೇಳಲೇ ಮಾಸ್ಟರ್ ಕೀ ಎಲ್ಲಿರ್ಬೋದು? ಇಲ್ಲೇನಿದೆ? ಕಾಗ್ವೀಲ್. ನನ್ನ ಪ್ರಕಾರ ಮೆಲನ್ ಇಲ್ಲಾಂದರೆ ಪ್ಲೇ ಹೌಸ್, ಎರಡೇ ಆಪ್ಷನ್. ಫಾಸ್ಟೆಸ್ಟ್ ಎಸ್ಕೇಪ್ ಆಗೋಗುತ್ತೆ ಗ್ರ್ಯಾನಿದು ನಾನು ಮಾಡ್ತಾ ಇರೋ ವಿಡಿಯೋಲಿ. ಡೇ 1 ಚಾಲೆಂಜ್ ಮಾಡೋಣ ಗೈಸ್. ಫಸ್ಟ್ ಡೇಯಲ್ಲೇ ಎಸ್ಕೇಪ್. ನಾನು ಮುಂದೆ ಹೋಗಲ್ಲ, ನಾನು ಡೋರ್ ಹತ್ರ ಹೋಗಿದ ತಕ್ಷಣ ಗ್ರ್ಯಾನಿ ಬರ್ತಾಳೆ, ನಾನು ಅಷ್ಟು ಶ್ಯೂರ್ ಆಗಿದ್ದೀನಿ. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಸೌಂಡ್ ಮಾಡಿಬಿಟ್ಟೆ. ಹೋಗ್ಲಾ? ಇವಾಗಂತೂ ಹೋಗೋದು ಬೇಡ, ಗೊತ್ತಿತ್ತು ನನಗೆ. ನಾನೇನಾರು ಹೋಗಿದ್ದಿದ್ರೆ ಈಗ ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಬೇಡ ರಿಮೋಟ್ ಕಂಟ್ರೋಲ್ ತೊಗೊಂಡೋಗೋಣ. ನಾನು ಕಿಚನಲ್ಲಿ ಮೆಲನ್ ಇದೆಯಾ ನೋಡೋಣ ಅಂದ್ಕೊಂಡೆ, ಬಟ್ ಹೆಂಗಿದ್ರು ಹಂಗೆ ಹೋಗ್ಬೇಕು. ಸೊ ದಾರಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಗ್ರ್ಯಾನಿ, ಅಂದರೆ ಗ್ರ್ಯಾನಿದ ಅರ್ಧ ಪಾರ್ಟ್. ಓಕೆ, ಪೆಪ್ಪರ್ ಸ್ಪ್ರೇ ಅಷ್ಟೇ ಇದೆ ನಮಗೆ ಇಲ್ಲಿ. ಮೆಲನ್ ನೋ, ಮೆಲನ್ 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 ಕ್ರ್ಯಾಂಕ್, ಬರ್ಡ್ ಸೀಡ್. ಇದನ್ನು ನಾವು ಅರ್ಧ ಪಜಲ್ ಮಾಡಿಲ್ಲ, ಸೊ ಇಷ್ಟು ಬೇಗ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಬರ್ಡ್ ಸೀಡ್ನ ಇಲ್ಲಿ ಹಾಕೋಣ. ಪ್ಯಾಡ್ಲಾಕ್ ಓಪನ್ ಮಾಡಿದ್ನ ನಾನು. ಪ್ಯಾಡ್ಲಾಕ್ ಓಪನ್ ಆಗಿದೆ. ಈಗ ಕೆಳಗಿಂದ ಈ ಥರ ಕಟಿಂಗ್ ಪ್ಲೇಯರ್, ಚೈನ್ ಕಟರ್. ಇದರಿಂದ ನಾವು ಕಟಿಂಗ್ ಪ್ಲೇಯರ್ ಕೆಲಸ ಮಾಡ್ಬೋದು. ಇನ್ನು ಅರ್ಧ ಜಾಗ ಡಿಸ್ಕವರ್ ಮಾಡ್ಬೇಕು ನಾನು, ಅಂದರೆ ಪಜಲ್ಸ್ ಏನು ಮಾಡಿಲ್ಲ. ಈಗ ಇಲ್ಲಿ ಕಟ್ ಮಾಡೋಣ, ಮತ್ತೆ ಹ್ಯಾಮರ್ ತೊಗೊಂಡು ಮೇಲೆ ಹೋಗೋಣ. ಸಿಕ್ತಲ್ಲ ಆ ಖುಷಿಲಿ. ಇಲ್ಲಿ ಸ್ಪೆಷಲ್ ಕೀ ಇದ್ದರೆ ಚೆನ್ನಾಗಿರೋದು, ಬಟ್ ಸ್ಪೆಷಲ್ ಕೀ ಇಲ್ಲ. ಕಾರ್ ಕೀ ಅನ್ಸುತ್ತೆ ಇದು. ಇಟ್ಕೊಂಡು ಹೋಗೋಣ. ಗ್ರ್ಯಾನಿ ಬದುಕಿದ್ಲ? ಗ್ರ್ಯಾನಿ ರಿಸ್ಪಾನ್ ಆದ್ಲ? ಮೇ ಬಿ ಐ ಕ್ಯಾನ್ ಯೂಸ್ ಒನ್ ಆಫ್ ದ ಪ್ಲ್ಯಾಂಕ್ಸ್. ನಂಗೆ ಗೊತ್ತು, ಪ್ಲ್ಯಾಂಕ್ ಹಾಕ್ಬಿಡೋಣ. ಅಲ್ಲೇನಿದೆ? ರೆಂಚ್ ಮತ್ತು ಆ ಕೋಲಿದೆ. ಏನಾದ್ರು ಕೆಳಗಡೆ ಎಸ್ಕೇಪ್ ಮಾಡೋಕ್ಕೆ ಬೇಕಂದರೆ ಯೂಸ್ ಮಾಡ್ಬೋದು. ಈಗ ಕಾರ್ ಕೀ ಯೂಸ್ ಮಾಡಿ ನೋಡೋಣ. ಮೆಲನ್ ಯಾಕೋ ಸ್ಟ್ರಾಂಗ್ ಬಿಲೀವ್ ಬರ್ತಾ ಇದೆ ನನಗೆ ಇದರೊಳಗೆ ಮಾಸ್ಟರ್ ಕೀ ಇದೆ ಅಂತ, ಬಟ್ ಅದು ಪಾಸಿಬಲ್ ಇಲ್ಲ. ಯಾಕೆಂದರೆ 10 ನಿಮಿಷ ಆಗಿದೆ ಅಷ್ಟೇ ನಾನು ಗೇಮ್ ಶುರು ಮಾಡಿ. ಇಲ್ಲಿ ಸ್ಪೆಷಲ್ ಕೀ ಇಲ್ಲ. ನಾವೀಗ ಮಾಸ್ಟರ್ ಕೀ ಬದಲು ಇದರಲ್ಲಿ ಪ್ಲೇ ಹೌಸ್ಗೆ ಸಿಗುತ್ತೆ ಅನ್ಸುತ್ತೆ. ನಾವು ಕಾಗ್ ವೀಲ್ಸ್ ಹುಡುಕಿ ಆಮೇಲೆ ಪ್ಲೇ ಹೌಸಲ್ಲಿ ಹಾಕಬೇಕು, ಅವಾಗ ನಮಗೆ ಮಾಸ್ಟರ್ ಕೀ ಸಿಗೋ ಚಾನ್ಸಸ್ ಇದೆ. ಸ್ಪಾರ್ಕ್ ಪ್ಲಗ್ ಸಿಕ್ತು, ಸೊ ನಾವು ಅಂದ್ಕೊಂಡಿದ್ದು 2 ಸಿಕ್ಕಿಲ್ಲ. ಓಕೆ ಆಯಿತು. ಗ್ರ್ಯಾನಿ ಇಲ್ಲಿಂದ ಬಂದ್ಬಿಡ್ತಾಳು ಒಂದೊಂದ್ಸಲಿ, ಹೇಳೋಕ್ಕಾಗಲ್ಲ. ಆದರೆ ಈ ಸಲ ಬಂದಿಲ್ಲ, ಸೊ ನಾವು ಆರಾಮಾಗಿ ಹೋಗ್ಬೋದು. ಇವಾಗ ಇನ್ನು ಯಾವ ಜಾಗ ಇದೆ? ಓ ಬರ್ಡ್ ಹತ್ರ ಕಾಗ್ ವೀಲ್ ಇದೆ, ಸೊ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಕಾಗ್ ವೀಲ್ ಬೇಕು ನಮಗೆ ಏನಾದ್ರು ಯೂಸಿಗೆ. ಅದೇ ಪ್ಲೇ ಹೌಸ್ ಕೀ ಸಿಕ್ಕಿದಾಗ ಬೇಕಾಗುತ್ತೆ ಬರ್ಡ್ ಅಂತೀನಿ, ಕಾಗ್ ವೀಲ್. ಓಕೆ, ಕಾಗ್ ವೀಲ್ ಸಿಕ್ತು ನಮಗೆ. ಇವಾಗ ಗ್ರ್ಯಾನಿನ ಕರ್ಸೋಣ. ಗ್ರ್ಯಾನಿ ಬಾ. ನಾನು ಇಲ್ಲೆಲ್ಲೂ ಹಾಕಲ್ಲ, ಇಲ್ಲಿ ಹಾಕಿದ್ರೆ ಪಕ್ಕ ಫೇಲ್ ಆಗುತ್ತೆ ನನ್ನ ಟ್ರ್ಯಾಪು.
ಕರೆಕ್ಟಾಗಿ ಇಲ್ಲಿ ಹಾಕ್ತೀನಿ. ಬಾ, ಫ್ರೀಸ್ ಆದ್ಲು. ಈಗ ನಾವು ಆರಾಮಾಗಿ ಓಡಾಡ್ಬೋದು ವಾಪಸ್. ನಮೀಗ ಸ್ಪೈಡರ್ ಕೀ ಬೇಕು. ಸ್ಪೈಡರ್ ಕೀಯಿಂದ ಒಂದೊಂದ್ಸಲಿ ಡ್ರಾಪ್ ಆಗ್ಬಿಟ್ಟಿದೆ. ಇಲ್ಲಿ ಓಟೋದ್ಲು ಆ ಅಜ್ಜಿ ಕೆಳಗೆ. ನಾನಿಲ್ಲಿ ನನ್ನ ರೂಮಲ್ಲಿ ಒಬ್ಬನೇ ಕೂತಿದ್ದೀನಿ, ಸೊ ನಂಗೆ ಫುಲ್ ಭಯ ಆಗ್ತಾ ಇದೆ. ಅಷ್ಟೊಂದೇನು ಭಯ ಆಗ್ತಾ ಇಲ್ಲ, ಲೈಟಾಗಿ ಭಯ ಆಗ್ತಾ ಇದೆ. ಇಲ್ಲಿ ಒಂದೊಂದ್ಸಲಿ ಕಾಗ್ವಿಲ್ ಇರುತ್ತೆ, ಈ ಸಲ ಇಲ್ಲ. ಇಲ್ಲಿ ಸೌಂಡ್ ಜಾಸ್ತಿ, ನಾನು ಜೋರಾಗಿ ಮಾತಾಡಲೇಬೇಕು. ನನ್ನ ಗಂಟ್ಲು ಕಿತ್ಕೊಂಡು ಮಾತಾಡ್ಬೇಕಿಲ್ಲಿ, ಇಲ್ಲಾಂದರೆ ಎಡಿಟ್ ಮಾಡ್ಬೇಕಾದ್ರೆ ಆಡಿಯೋ ಕೇಳಿಸಲ್ಲ ನಂದು, ಆಮೇಲೆ ವಾಪಸ್ ರೆಕಾರ್ಡ್ ಮಾಡೋಂಗಾಗುತ್ತೆ. ನನಗೆ ಭಯನೂ ಆಗ್ತಾಯಿಲ್ಲ ಅವಳಿಂದ. ಅದೇ ಇಲ್ಲಿ ಒಂದೊಂದ್ಸಲಿ ಕೀ ಸಿಗೋ ಚಾನ್ಸಸ್ ಇರುತ್ತೆ. ಕೀ ಇಲ್ಲ ಪ್ಲೇಯರ್ಸ್ ಕೀ ಎಲ್ಲ ಒಂದೇ. ಮಾಸ್ಟರ್ ಕೀ ಇಲ್ಲಿ ಸಿಗೋ ಚಾನ್ಸಸ್ ಕಮ್ಮಿ. ಮಾಸ್ಟರ್ ಕೀ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಓಕೆ, ಇವಾಗ ಸ್ಟ್ರೈಟ್ ಹೋಗೋಣ. ಬುಡಿಯಾ ಲೆಫ್ಟ್ ತೊಗೊಂಡಿದ್ದಾಳೆ. ಓಕೆ, ನಾವು ಲಿಫ್ಟ್ ತೊಗೊಂಡು ಮೇಲೆ ಹೋಗೋಣ. ಶಿಟ್, ನಾನು ಕ್ಲೂ ನೋಡಬೇಕಿತ್ತು, ಎಲ್ಲಿತ್ತು ಗೊತ್ತಿಲ್ಲ ಆ ಕ್ಲೂ. ಇಲ್ಲಿ ಯಾವ ಡಬ್ಬಿ ಓಪನ್ ಮಾಡ್ಬೇಕಂತ ನಂಗೆ ನಿಜ ಗೊತ್ತಿಲ್ಲ. ಒಂದರಲ್ಲಿ ಬಾಂಬ್ ಇರುತ್ತೆ, ಒಂದರಲ್ಲಿ ಏನಾದ್ರು ಕೀ ಇರುತ್ತೆ. Are you sure about that? ಸ್ಕ್ರೂ ಡ್ರೈವರ್ ಕೆಲಸ ಕೆಳಗಡೆನೂ ಇದೆ, ಅಂಡರ್ ಗ್ರೌಂಡ್. ಆ ಸ್ಪೈಡರ್ ರೂಮ್ ಹತ್ರ ಅಲ್ಲಿ ಕೂಡ ಸ್ಕ್ರೂ ಡ್ರೈವರ್ ಕೆಲಸ ಇದೆ. ಅಲ್ಲೂ ಕೂಡ ಅದು ಕ್ಯಾಪ್ ಇದೆ ಯೂಸ್ ಮಾಡೋಕ್ಕೆ. ಸ್ಕ್ರೂ ತೆಗೆದ್ಬಿಟ್ಟು ಅಲ್ಲಿಂದ ಕೀ ತೊಗೋಬೋದು. ನೋಡು ಗ್ರ್ಯಾಂಡ್, ಪರವಾಗಿಲ್ಲ. ನಾನು ಅಂಡರ್ ಗ್ರೌಂಡ್ ಹೋಗ್ತೀನಿ. ಇದನ್ನು ತೊಗೊಂಡು ಹೋಗೋಣ. ಪ್ರಾಬ್ಲಮ್ ಏನಂದರೆ ಇಲ್ಲಿ ನಾವು ಚೆಕ್ ಮಾಡಬೇಕು. ಆದರೆ ಚೆಕ್ ಮಾಡ್ತಾ ಚೂರು ಕಾರ್ನರಲ್ಲಿ ಮುಂದೆ ಹೋದರೆ ಹಿಡಿದು ಬಿಡ್ತಾಳೆ. ಓಕೆ, ಸ್ಟ್ರೈಟ್. ಅಜೀಬ್ ಕ್ರೀಚರ್ ಮಾತ್ರ. ಬನ್ನಿ ಇಲ್ಲೋಗ್ಬೇಕು, ಇನ್ನೊಳು ಬರೋಕ್ಕಾಗಲ್ಲ. ಇಲ್ಲಿ ಏನಿದೆ? ವಾಟ್ ಡೇ 1 ಎಸ್ಕೇಪೇ ಆಗೋಗ್ಬಿಟ್ಟಿರೋದು. ಇನ್ನೇನು ಮಾಡೋಷ್ಟು ಇಲ್ಲ. ಆ ಭೂತ ಅಲ್ಲೇ ನೋಡ್ತಾ ಇದೆ. ಫಾಸ್ಟೆಸ್ಟ್ ಗ್ರ್ಯಾನಿ ಎಸ್ಕೇಪ್ ನನ್ನ ಲೈಫಲ್ಲಿ. ಅಂದರೆ ನಾನು ಈಗ ವಾಪಸ್ ಶುರು ಮಾಡಿದ್ದೀನಿ ಗ್ರ್ಯಾನಿ ಆಡೋದನ್ನ. ಇದು ಫಾಸ್ಟೆಸ್ಟ್ ಎಸ್ಕೇಪ್ ನಂದು, ಅದು ಡೋರ್ ಎಸ್ಕೇಪ್. ಈಗ ಹೇಳ್ಬೇಕಾದ್ರೆ ಡೋರ್ ಎಸ್ಕೇಪ್ ಕಷ್ಟ ಆಗ್ಬಿಟ್ಟಿದೆ. ಇದು ಎಲ್ಲ ಇವರು ಎಕ್ಸ್ಟೆಂಡ್ ಮಾಡ್ದಾಗಿಂದ ಗ್ರ್ಯಾನಿ ಡೇ 1 ಚಾಲೆಂಜ್ ಹೆಂಗಿದ್ರು ಹಾಳಾಗೋಗಿದೆ. ಅಲ್ಲಿ ಹೋಗಿ ಇವಾಗ ಇದನ್ನು ಹಾಳು ಮಾಡಬೇಡ. ಈಗ ಹೋಗ್ಬಿಟ್ಟು ಬರೀ ಮಾಸ್ಟರ್ ಕೀ ಹಾಕೋದು ಅಷ್ಟೇನೆ ಇರೋದು ಕೆಲಸ. ಎಲ್ಲ ಅನ್ಲಾಕ್ ಮಾಡಿಬಿಟ್ಟಿದ್ದೀನಿ. ಲೆಟ್ಸ್ ಗೋ. ಅರೌಂಡ್ 15 ಮಿನಿಟ್ಸ್ ಪ್ಲಸ್ ಅನ್ಕೊಳ್ಳಿ. ಅಷ್ಟರಲ್ಲಿ ಮುಗಿಸ್ಬಿಟ್ಟೆ ಗ್ರ್ಯಾನಿ. 17 ಮಿನಿಟ್ಸ್ ಆಗಿದೆ. ನಾನು ಲಾಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿದ್ದು 35 ಮಿನಿಟ್ಸ್ ಆಗಿತ್ತು. ಅಂದರೂ ಫೇಲ್ ಆಗಿದೆ, ನಾನು ಎಸ್ಕೇಪ್ ಮಾಡಿರಲಿಲ್ಲ. ಓ ಮೈ ಗಾಡ್, 17 ಮಿನಿಟ್ಸಲ್ಲಿ ಎಸ್ಕೇಪ್. ಫಾಸ್ಟೆಸ್ಟ್ ಗ್ರ್ಯಾನಿ ಎಸ್ಕೇಪ್. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಥರ ಗೇಮಿಂಗ್ ವಿಡಿಯೋಸ್ ತರ್ತಾ ಇರ್ತೀನಿ. ಮತ್ತು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನೇನಾದ್ರು ವಿಡಿಯೋ ಹಾಕೋಕ್ಕೆ ಮುಂಚೆ ಇಲ್ಲ
ನಾನು ಟೂರ್ನಮೆಂಟ್ಸ್ ಕೂಡ ಮಾಡ್ತೀನಿ ಮುಂದಕ್ಕೆ. ನಾನು ಮಾಡ್ಬೇಕಾದ್ರೆ ನಾನು ಅನೌನ್ಸ್‌ಮೆಂಟ್ ಇನ್‌ಸ್ಟಾಗ್ರಾಮಲ್ಲಿ ಮಾಡ್ತೀನಿ. ಸೊ ಹಾಂ, ನಾನು ಯೂಟ್ಯೂಬಲ್ಲಿ ಹಾಕಕ್ಕೂ ಮುಂಚೆ ಯಾವ ಟಾಪಿಕ್ ಅದು ಇದು ಎಲ್ಲ ಇನ್‌ಸ್ಟಾಗ್ರಾಮ್ ಸ್ಟೋರೀಸ್ ಇಲ್ಲ ಪೋಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇನ್‌ಸ್ಟಾಗ್ರಾಮ್‌ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್‌ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಇದೆ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಆಲಲ್ಲಿ ಸೆಟ್ ಮಾಡಿ. ನನ್ನ ವಿಡಿಯೋ ಫಸ್ಟ್ ನೀವೇ ನೋಡೋಕ್ಕೆ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್.